ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆನೇ ಜೀವಕ್ಕೆ ಕಥೆಯ 41ನೇ ಅಧ್ಯಾಯವನ್ನು ಶುರು ಮಾಡೋಣ. ಈಗಾಗಲೇ ನಾವು ಹಿರಿಯರು ಹಠಕ್ಕೆ ಬಿದ್ದು ನಮ್ಮ ಹಿರಿ ಮಗ ಜಾನಕಿರಾಮನನ್ನು ಕಳ್ಕೊಂಡಿದ್ದೀವಿ. ಇನ್ನು ನನ್ನ ತಮ್ಮನ 2ನೇ ಮಗ ಮಹೇಂದ್ರ ಅಣ್ಣನ ಸಾವಿನಿಂದ ಬಹಳ ನೊಂದ್ಕೊಂಡು ಮನೆಯಲ್ಲಿ ನಮ್ಮೆಲ್ಲರ ಜೊತೆ ಇರದೆ ಒಬ್ಬನೇ ತೋಟದ ಮನೆಯಲ್ಲಿ ಹೋಗಿ ನೆಲೆಸ್ಬಿಟ್ಟಿದ್ದಾನೆ. ಜಾನಕಿ ಹೆಂಡತಿ ಕೂಡ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ತವರಿಗೆ ವಾಪಸ್ ಹೊರಟೋದ್ಲು. ಚಂದ್ರ ಸಹ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸ್ದ. ಆದರೆ ಪುಣ್ಯ ಅಂದರೆ ಇವನು ಮಹೇಂದ್ರನ ಹಾಗೆ ತೀರಾ ಮಂಕಾಗುಳಿಲಿಲ್ಲ. ಆದರೆ ಅದ್ಯಾಕೋ ಮದುವೆ ಅಂದರೆ ಜಿಗುಪ್ಸೆ ಬೆಳೆಸ್ಕೊಂಡು ಬಿಟ್ಟಿದ್ದ. ಇಷ್ಟು ಸಾಲದು ಅಂತ ಕೆಟ್ಟ ಚಟಗಳನ್ನು ಬೇರೆ ಬೆನ್ನಿಗೇರಿಸ್ಕೊಂಡಿದ್ದ. ರಾಯರೇತ್ ನನ್ನ ತಮ್ಮನ ಮಗ ಜಾನಕಿರಾಮನೇ ನಮ್ಮ ಮನೆಯ ಹಿರಿ ಮಗ. ಅವನಿಗೆ ಅದ್ಯಾವ ಗಳಿಗೆನಲ್ಲಿ ಮದುವೆ ಮಾಡಿದ್ವೋ ಮನೆ ವಾತಾವರಣವೇ ಬದಲಾಗ್ಬಿಡ್ತು. ನಮ್ಮ ಮನೆಯ 3 ಗಂಡು ಮಕ್ಕಳಲ್ಲಿ ಒಬ್ಬ ನಮ್ಮನ್ನು ಅಗಲಿ ಇನ್ನಿಬ್ಬರು ಮನೆಯಿಂದ ದೂರ ಉಳಿದ್ರು. ಇಷ್ಟೇ ನಮ್ಮ ಕುಟುಂಬದ ಭವಿಷ್ಯ ಅಂತ ಒಮ್ಮೊಮ್ಮೆ ತುಂಬ ಸಂಕಟಪಟ್ಟು ಕಣ್ಣೀರು ಹಾಕಿದ್ದೀನಿ. ಈ ವಯಸ್ಸಾದ ಕಾಲದಲ್ಲಿ ನಮ್ಮ ಜೊತೆಗೆ ನನ್ನ ತಮ್ಮ, ಅವನ ಹೆಂಡತಿ, ಅಲ್ಲದೆ ಅವಳ ಮಗಳು ಸತ್ಯ, ಅಳಿಯ ಸಿಂಹ, ಹಾಗೆ ನಮ್ಮೆಲ್ಲರ ಕಣ್ಮಣಿ ಮುದ್ದು ಗೊಂಬೆ ಬೆಳಕು ನಮಗೆ ಆಸರೆ ಆಗಿದ್ದಾರೆ. ಆಗಾಗ ನಾನು ಚಂದ್ರನಿಗೆ ಫೋನ್ ಮಾಡಿ ಮದುವೆ ಆಗುವಂಥ ಬಲವಂತ ಮಾಡಿದ್ರೂ ಅವನದ್ದು ಒಂದೇ ಹಠ. ಆದರೆ ಈಗ ಅದ್ಯಾವ ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ ಆಗಿರಲಿ, ಅವನು ನಿಮ್ಮ ಮಗಳು ಆರುಷಿ ಅಂತ ಒಳ್ಳೆ ಪ್ರಬುದ್ಧ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅನ್ನೋದೇ ನನಗೆ ಸಮಾಧಾನ ಮತ್ತು ಸಂಭ್ರಮ ಪಡೋ ವಿಷಯ ಆಗಿದೆ. ಶಾರದಾ, ಜಾನಕಿರಾಮ ಸಹ ಅದ್ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದ ಅಲ್ವೇನೆ. ನಾವು ಅದೇ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ರೆ ಅವನು ಈಗಲೂ ಸುಖ ಸಂಸಾರ ಮಾಡಿಕೊಂಡು ಇರ್ತಿದ್ದ ಅನಿಸುತ್ತೆ. ಆದರೆ ನಾವು ಕುಟುಂಬದ ಮಾನ ಮರ್ಯಾದೆ ಅಂತ ತಲೆ ಬಿಸಿ ಮಾಡಿಕೊಂಡು ನಾವು ಮೆಚ್ಚಿದ ಹೆಣ್ಣನ್ನು ತಂದು ಅವನಿಗೆ ಬಲವಂತವಾಗಿ ಕಟ್ಟಾಕಿದ್ದಕ್ಕೆ ಅವನು ಒಂದು ದಿನಕ್ಕೂ ಆ ಹುಡುಗಿ ಜೊತೆಗೆ ನೆಟ್ಟಗೆ ಸಂಸಾರ ಮಾಡಲಿಲ್ಲ. ದಿನ ಕಳೆದಂತೆ ಅವರಿಬ್ಬರಲ್ಲಿ ಏನೋ ಸ್ವಲ್ಪ ಸಾಮರಸ್ಯ ಬೆಳೀತಾ ಇತ್ತು ಅನ್ನೋವಾಗಲೇ ಅವನು ಆತ್ಮಹತ್ಯೆ ಮಾಡಿಕೊಂಡು ನಮಗೆ ಆಘಾತ ಉಂಟು ಮಾಡ್ದ. ಇವತ್ತಿಗೂ ಅವನ ಸಾವಿನ ನೋವನ್ನು ನಮ್ಮಿಂದ ಭರಿಸೋಕ್ಕಾಗ್ತಾ ಇಲ್ಲ. ಪುತ್ರ ಶೋಕಂ ನಿರಂತರಮಲ್ವೇನೆ ಶಾರದಾ. ಹೀಗಿರುವಾಗ ನಮ್ಮ ಚಂದ್ರ ಯಾವುದೋ ಒಂದು ಕಾರಣಕ್ಕಾದರೂ ಮದುವೆ, ಮಗು ಅಂತ ಒಂದು ಕುಟುಂಬದಲ್ಲಿ ಸುಖ ಕಾಣೋದಕ್ಕೆ ನೋಡ್ತಾ ಇರುವಾಗ ನೀನ್ಯಾಕೆ ಅವನ ಖುಷಿಗೆ ಅಡ್ಗಾಲಾಗ್ತಾ ಇದೆಯಾ? ನಿನ್ನ ದುಡುಕು ಬುದ್ಧಿಗೆ ಏನಾದರೂ ನನ್ನ ಮಗನ ಬದುಕಲ್ಲಿ ಹೆಚ್ಚು ಕಡಿಮೆ ಆದರೆ ನಾನು ಸತ್ರು ನಿನ್ನ ಕ್ಷಮಿಸೋದಲ್ಲ, ಗಡುಸಾಗಿ ಹೇಳಿ ಕುಮಾರ್ ಅವರ ಜೊತೆಗೆ ಅವರ ಮನೆಗೆ ನಡೆದರು. ಶಾರದಾ ಅವರಿಗಂತೂ ಗಂಡನ ಮಾತು ಕೇಳಿ ಕೈಕಾಲು ಸಣ್ಣದಾಗಿ ಕಂಪಿಸಲು ಶುರುವಾಗಿತ್ತು. ಇವರು ಮದುವೆಯಾಗಿ 11 ವರ್ಷ ಕಳೆದಿದ್ರೂ ಮಕ್ಕಳಾಗದೇ ಇದ್ದಾಗ ಇವರ ಓರಗಿತ್ತಿ ಹಿರಿ ಮಗ ಜಾನಕಿರಾಮನನ್ನೇ ಸ್ವಂತ ಮಗನಂತೆ ಕಾಳಜಿ ಮಾಡ್ತಾ ನೋಡ್ಕೊಳ್ತಾ ಇದ್ದದ್ದು. ಹಾಗೆ ಅವನು ಆತ್ಮಹತ್ಯೆ ಮಾಡಿಕೊಂಡು ತಮ್ಮನ್ನು ಅಗಲಿದಾಗ ಉಂಟಾದ ನೋವನ್ನು ನೆನೆದು ಮನದ ತುಂಬ ಮಗನ ಸಾವಿನ ನೋವಿನ ಬೇನೆ ಶುರುವಾಗ್ಬಿಟ್ಟು ಕಣ್ಣೀರು ಹಾಕ್ತಾ ಕೂತುಬಿಟ್ರು. ನಂಜಪ್ಪನವರು ಕುಮಾರ್ ಅವರ ಮನೆಗೆ ಬರುತ್ತಲೇ ಚಿಂಟೂನ ಬಳಿ ಕರೆದು ಅವನನ್ನು ಮನಸಾರೆ ಮುದ್ದಿಸಿ, ಇನ್ಮೇಲೆ ನನ್ನ ಮೀಸೆ ಚುಚ್ಚಿದ್ರೂ ಅಭ್ಯಾಸ ಮಾಡ್ಕೊ, ನಾನಿನ್ನ ಹೀಗೆ ಮುದ್ದು ಮಾಡ್ತೀನಿ ಅಂತ ಹೇಳಿದ್ರು. ಚಿಂಟು ಕೆನ್ನೆಗಳನ್ನು ತನ್ನ ಪುಟ್ಟ ಕೈಗಳಲ್ಲಿ ಉಜ್ಜಿಕೊಳ್ಳುತ್ತಾ ಮುಖ ದೊಮ್ಮಿಸಿಕೊಂಡು, ನನ್ನ ಪಪ್ಪ ಬರಲಿ, ನೀವು ಹೀಗೆ ಚುಚ್ಚಿ ಚುಚ್ಚಿ ಮೀಸೆ ಇಟ್ಕೊಂಡು ಮುದ್ದು ಮಾಡಿ ಹರ್ಟ್ ಮಾಡ್ತೀರಾ ಅಂತ ಚಾಡಿ ಹೇಳ್ತೀನಿ ಎಂದವನ ಮುದ್ದು ಮಾತಿಗೆ ನಕ್ಕು ಬಿಟ್ಟರು. ಮರಿ, ನಿನ್ನ ಪಪ್ಪನ ಪಪ್ಪ ಕಣೋ ನಾನು, ಅವನಿಗೆ ನಾನೇನು ಹೆದರಲ್ಲ ಎಂದು ಹೇಳಿ ಚಿಂಟೂನ ಮಡಿಲಲ್ಲಿ ಕೂರಿಸಿಕೊಂಡು ಅವನಿಗಾಗಿ ತಂದಿದ್ದ ಚಾಕ್ಲೇಟ್ನ ಅವನ ಕೈಗಿಟ್ಟು, ಈ ತಾತನಿಗೆ ಒಂದು ಸಹಾಯ ಮಾಡ್ತೀಯಾ ಅಂತ ಕೇಳಿದ್ರೆ ಪಿಳಿ ಪಿಳಿ ಅಂತ ನಂಜಪ್ಪನವರ ಮುಖ ನೋಡಿ, ಸಹಾಯ ಅಂದರೆ ಎಲ್ಪಲ್ಲ ಅಂತ ಕೇಳ್ದ. ಹ್ಞೂ ಕಣೋ ಮರಿ, ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ರೆ ಗೋಣಾಡಿಸಿ ಹ್ಞೂ ಅಂದ. ಹಾಗಾದರೆ ತಿಂಡಿಗೆ ನಮ್ಮ ಮನೆಗೆ ಬನ್ನಿ ಅಂತ ಹೋಗಿ ಅಜ್ಜಿನ ಕರ್ಕೊಂಡು ಬರ್ತೀಯಾ ಅಂತ ಕೇಳಿದ್ರೆ ಚಂಗನೆ ಅವರ ಮಡಿಲಿನಿಂದ ಜಿಗಿದು ಇಳಿದವನು ಎದುರು ಮನೆಗೆ ಓಡ್ ಹೋದ. ಸೋಫಾದಲ್ಲಿ ಕೂತು ಒಂದೇ ಸಮನೆ ಕಣ್ಣೀರು ಹಾಕ್ತಾ ಇದ್ದವರ ಬಳಿಗೆ ಬಂದ ಚಿಂಟು ಮೆಲ್ಲಗೆ ಹಿಮ್ಮಡಿ ಎತ್ತರಿಸಿ ನಿಂತು ಅವನ ಪುಟ್ಟ ಕೈಗಳಲ್ಲಿ ಶಾರದಾ ಅವರ ಕಣ್ಣುಗಳನ್ನು ತೊಡೆದು, ಅಜ್ಜಿ ಯಾಕೆ ಅಳ್ತಾ ಇದ್ದೀರಾ ಎಂದು ಕೇಳಿದ್ದ. ಮುದ್ದಾದ ಮಗು ಅದೆಷ್ಟು ಪ್ರೀತಿಯಿಂದ ತಮ್ಮ ಕಣ್ಣು ತೊಡೆಯಿತು. ಈ ಹಿಂದೆ ಸಹ ಹೀಗೆ ಈ ಮಗುವಿನ ಜೊತೆ ಆತ್ಮೀಯ ಒಡನಾಟ ಹೊಂದಿದ್ದವರಿಗೆ ಈಗ ಮಗುನ ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ತಮ್ಮ ಸೆರಗಿನಲ್ಲಿ ಕಣ್ಣು ಮುಖ ಒರೆಸ್ಕೊಂಡು, ಚಿಂಟು ಏನು ಮಾಡ್ತಾ ಇದ್ದೆ ಎಂದು ಕೇಳಿದ್ರೆ ಕಷ್ಟಪಟ್ಟು ಸೋಫಾ ಹತ್ತಿ
ಅಲ್ಲಿಂದ ಶಾರದಾ ಅವರ ಮಡಿಲೇರಿ ಕೂತು, ನಾನು ಕೆಳಗೆ ಪಾರ್ಕ್ಗೆ ಹೋಗಿ ಸೈಕಲ್ನಲ್ಲಿ ಆಟಾಡಿ ಬಂದೆ. ನನಗೆ ಸೈಕಲ್ ಯಾರು ಕೊಟ್ಟಿದ್ದು ಗೊತ್ತಾ ಅಜ್ಜಿ? ಕಣ್ಣುಗಳನ್ನು ಅರಳಿಸಿ ಕೇಳಿದ್ದ. ಹೀಗೆ ಮಾತನಾಡುವಾಗ ಅದೆಷ್ಟು ಮುದ್ದಾಗಿ ಕಂಡಿತ್ತು ಈ ಮಗು ಅಂದರೆ, ಇದರ ಜೊತೆಗಿನ ಒಡನಾಟಕ್ಕಾದರೂ ಆರುಷಿಯನ್ನು ತಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಬೇಕು ಅನ್ನೋ ಮನಸ್ಸಾಗಿತ್ತು ಶಾರದಾ ಅವ್ರಿಗೆ. ಸೈಕಲ್ ಯಾರು ಕೊಟ್ಟಿದ್ದು ಕಂದ? ಮಗು ಕೆನ್ನೆ ಮುದ್ದಿಸಿ ಕೇಳಿದ್ರು. ಪಪ್ಪ ಕೊಟ್ಟಿದ್ದು. ನನ್ನ ಪಪ್ಪ ಯಾರು ಗೊತ್ತಾ? ಮತ್ತದೆ ಅಚ್ಚರಿ ಮುಖ ಹೊತ್ತು ಕೇಳಿದ್ದ. ಶಾರದಾ ಅವರು ಅವನ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂತ ತಲೆ ಆಡಿಸಿ ಹೇಳಿದ್ದೇ ತಡ, ಮೂನ್ ಅಂಕಲ್. ನನಗೆ ಅಂಕಲ್ ಅಲ್ಲ ಅಂತೆ, ಅವರು ನನ್ನ ಪಪ್ಪ ಅಂತೆ. ಸಾರಾ ಥರ ಈಗ ನನಗೂ ಅಪ್ಪ ಅಮ್ಮ 2 ಪೀಪಲ್ ಇದ್ದಾರೆ ಎಂದು ಹೇಳಿದ್ದ. ತನಗೂ ತಂದೆ ಸಿಕ್ಕಿದ್ದಾರೆ ಅನ್ನೋ ಸಂತಸ ಅವನ ಮುಖದ ಮೇಲಿದ್ದ ನಗು ಅವನ ಅರಳು ಹುರಿದಂಥ ಮಾತುಗಳಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಶಾರದಾ ಅವರಿಗೆ ಹೋಗಿ ಹೋಗಿ ನಾನು ಬೆಳಗ್ಗೆಯಿಂದ ಈ ಮಗುವಿನ ಸಂತಸವನ್ನು ಕಿತ್ಕೊಳ್ಳೋ ಬಗ್ಗೆ ಯೋಚಿಸ್ತಾ ಇದ್ನಲ್ಲ ಅಂತ ತಮ್ಮ ಮೇಲೆ ತಮಗೆ ಬೇಸರ ಆಗಿತ್ತು. ತಕ್ಷಣ ಬೆಳಗ್ಗೆಯಿಂದ ಆರುಷಿ ಜೊತೆಗೆ ಹೇಗೆಲ್ಲ ಮಾತಾಡಿ ಈ ಸಂಬಂಧ ತಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಬೇಕು ಅಂತ ಯೋಚಿಸ್ತಿದ್ರೋ ಅದನ್ನೆಲ್ಲ ಮರೆತಂತೆ ಮಗುನ ಎತ್ಕೊಂಡು ತಿಂಡಿ ತಿಂದ್ಯಾ, ಹಾಲು ಕುಡಿದ್ಯಾ ಅಂತ ಕೇಳ್ತಾ ಆರುಷಿ ಮನೆ ಕಡೆ ಹೆಜ್ಜೆ ಹಾಕಿದ್ರು. ದಾರಿಯಲ್ಲಿ ಬರುವಾಗ ಟೀ ಸ್ಟಾಲ್ ಮುಂದೆ ಬೈಕ್ ಪಾರ್ಕ್ ಮಾಡಿದ್ದ ಓಜಸ್ 2 ಕುಲ್ಲಡ್ ಚಹಾ ಆರ್ಡರ್ ಮಾಡಿದ್ದ. ಬಾಸ್, ನಿನ್ನೆ ರಾತ್ರಿ ನೀವು 4 ಟೀ ಕುಡಿದು ಮೊಬೈಲ್ನಲ್ಲಿ ಮಾತಾಡ್ತಾ ಹಾಗೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಟ್ರಲ್ಲ. ನೀವು ನಮ್ಮ ಮಾಮೂಲಿ ಗಿರಾಕಿ, ಅದಕ್ಕೆ ಮೋಸ ಮಾಡಲ್ಲ ಅಂತ ಗೊತ್ತು. ಆದರೆ ಅಂಥ ತಲೆ ಬಿಸಿ ಏನಿತ್ತು? 2 ಮಣ್ಣಿನ ಲೋಟಗಳನ್ನು ಓಜಸ್ ಕಡೆಗೆ ಚಾಚುತ್ತಾ ಅಂಗಡಿಯವನು ಹಿಂದಿನ ದಿನದ ಅವನ ನಡವಳಿಕೆ ಬಗ್ಗೆ ಕೇಳಿದ್ರೆ, ಓಜಸ್ ಈಗ ತಾನು ಟೀ ಕುಡಿದು ದುಡ್ಡು ಕೊಡದೇ ಇದ್ದದ್ದು ನೆನಪಾಗಿ ಅವರಿಗೆ ಕ್ಷಮಾಪಣೆ ಕೇಳಿದ್ದ. ರಾತ್ರಿ ಆಗಲೇ 9 ಗಂಟೆ ಆಗಿತ್ತೆಂದು ಅವಸರವಾಗಿ ಹೊರಟು ಮೊದಲಿಗೆ ಸೈಕಲ್ ಖರೀದಿ ಮಾಡಿ ಮನೆಗೆ ತಂದು ಕೊಡಲು ಅಡ್ರೆಸ್ ಕೊಟ್ಟು ಅಲ್ಲಿಂದ ಒಡವೆ ಅಂಗಡಿಗೆ ಹೋಗಿ ಕರಿಮಣಿ ಸರ ಖರೀದಿ ಮಾಡುವ ಧಾವಂತದಲ್ಲಿ ಇದ್ದವನ ಗಮನ ಟೀ ಅಂಗಡಿಯಲ್ಲಿ ಇವನು ದುಡ್ಡು ಕೊಡದೇ ಇದ್ದುದರ ಕಡೆ ಹೋಗಲೇ ಇಲ್ಲ. ಅದಕ್ಕೆ ಈಗ ಕುಡಿದ 2 ಟೀ ಜೊತೆಗೆ ಹಿಂದಿನ ದಿನದ 4 ಟೀ ದುಡ್ಡು ಸೇರಿಸಿ ಅಂಗಡಿಯವನಿಗೆ ಕೊಟ್ಟು ಮತ್ತೊಮ್ಮೆ ಸಾರಿ ಕೇಳಿದ್ರೆ, ಆರುಷಿ, ಮಾಮೂಲಿ ಗಿರಾಕಿ ಅಂದರೆ ಅವರೆಷ್ಟು ಕೇಳಿದ್ರೆ ಅಷ್ಟು ಟೀ ಕೊಡೋದಾ ಅಣ್ಣ? ಒಬ್ಬರೇ ಒಂದು ಸಲಕ್ಕೆ ಇಂಥ 4 ಸ್ಟ್ರಾಂಗ್ ಮಸಾಲ ಟೀ ಕುಡಿದ್ರೆ ಅವ್ರ ಆರೋಗ್ಯದ ಗತಿ ಏನು? ಇನ್ಮೇಲೆ ಬರೀ ಬಿಸ್ನೆಸ್ ಬಗ್ಗೆ ಅಲ್ಲ, ಸ್ವಲ್ಪ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ ಎಂದು ಕೋಪದಲ್ಲೇ ಹೇಳಿ ಟೀ ಕುಡ್ದಿದ್ದು ಓಕೆ, ಚಿಂಟು ಎದುರಿಗೆ ನೀವು ಬೇರೆ ಏನಾದರೂ ಕುಡಿದು ಬರಬೇಕು ಆಗಿದೆ ಎಚ್ಚರಿಕೆ ಕೊಟ್ಟು ಹೋಗಿ ಬೈಕ್ ಬಳಿ ನಿಂತ ಹುಡುಗಿಯ ರೀತಿಗೆ ನಗುತ್ತಾ ಹೋಗಿ ಬೈಕ್ ಸ್ಟಾರ್ಟ್ ಮಾಡಿದ ಓಜಸ್ ಮನಸ್ಸಿನಲ್ಲಿ ತನ್ನ ಅಮ್ಮ ಊರಿಂದ ಬಂದು ಅದೇನು ಸೀನ್ ಕ್ರಿಯೇಟ್ ಮಾಡ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಮನೆಯ ದಾರಿ ಹಿಡಿದಿದ್ದ ಆರುಷಿ, ಓಜಸ್ ತಮ್ಮ ತಮ್ಮ ಚಿಂತೆಗಳಲ್ಲಿ ಮುಳುಗಿ ಹೋಗಿದ್ರು. ಬೈಕ್ ಪಾರ್ಕ್ ಮಾಡಿ ಲಿಫ್ಟ್ ಏರಿ ಮನೆ ತಲುಪೋವರೆಗೂ ಇಬ್ಬರ ನಡುವೆ ಒಂದು ಮಾತಿಲ್ಲ. ಆದರೆ ಟೀ ಅಂಗಡಿ ಹತ್ರ ನೀವು ಕುಡಿದು ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಆರುಷಿ ವಾರ್ನ್ ಮಾಡಿದ ರೀತಿಯನ್ನು ನೆನೆದು ಒಳಗೊಳಗೆ ನಗ್ತಾ ಇರೋ ಓಜಸ್ ತಲೆಯಲ್ಲಿ ಅದಾಗಲೇ ಒಂದು ತುಂಟ ಯೋಚನೆ ಶುರುವಾಗಿದೆ. ತಾನು ಯೋಚಿಸಿದಂತೆ ನಡೆದರೆ ಆರುಷಿ ಪ್ರತಿಕ್ರಿಯೆ ಹೇಗಿರಬಹುದು ತಿಳಿದುಕೊಳ್ಳೋ ಸಣ್ಣ ಆಸೆಯಲ್ಲಿ ಆದಷ್ಟು ಬೇಗ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ದ. ಜಲಜ ಹಾಗೂ ಕುಮಾರ್ ಅವರ ಬಲವಂತಕ್ಕೆ ಮಣಿದು ಶಾರದಾ ಅವರು ತಿಂಡಿ ತಿಂದು ಚಿಂಟು ಕೈ ಹಿಡಿದು ಮನೆ ಹೊರಗಿನ ಕಾರಿಡಾರ್ನಲ್ಲೇ ಅತ್ತಿಂದಿತ್ತ ಓಡಾಡ್ತಾ ಇದ್ದವರು ಲಿಫ್ಟ್ ಬಾಗಿಲು ತೆರೆದು ತಮ್ಮ ಮಗ ಹಾಗೆ ಆರುಷಿ ಒಟ್ಟಿಗೆ ಹೊರಬಂದಿದ್ದನ್ನು ಕಂಡವರಿಗೆ ಎಷ್ಟೇ ಬೇಡ ಅಂದರೂ ಮತ್ತೆ ಸಣ್ಣ ಅಸಮಾಧಾನ ಕಾಡಿತ್ತು. ಆರುಷಿ ನೋಡಲು ಸುಂದರಿಯೇ, ಅಲ್ಲದೆ ಓಜಸ್ ಜೊತೆಗೆ ಬರ್ತಾ ಇರುವ ಹುಡುಗಿಯರನ್ನು ಕಂಡವರು ಯಾರಾದರೂ ಸರಿ, ಇವರದ್ದು ಹೇಳಿ ಮಾಡಿಸಿದ ಜೋಡಿ ಅಂತಾನೆ ಹೇಳೋವರು. ಆದರೆ ಆರುಷಿ ಕನ್ಯೆಯಲ್ಲ, ಈಗಾಗಲೇ ಮದುವೆ ಆಗಿರೋ ಹೆಣ್ಣು. ಅದು ಮೋಸದ ಮದುವೆಯೋ ಅಥವಾ ಮತ್ತೊಂದೋ, ಆದರೆ ಅವಳು ಒಂದು ಮಗುವಿನ ತಾಯಿ. ತಮ್ಮ ಮಗನಿಗೆ ಯಾವುದ್ರಲ್ಲಿ ಕೊರತೆ ಇದೆ ಅಂತ ಇಂಥ ಹೆಣ್ಣನ್ನು ಇವನು ಮದುವೆ ಆದ? ಮನದಲ್ಲಿ ಮಿಂಚಿ ಹೋದ ಬೇಸರದ ಛಾಯೆ ಅವರ ಮುಖದ ಮೇಲೆ ಎದ್ದಿತ್ತು. ಶಾರದಾ ಅವರ ಮುಖದಲ್ಲಿ ಆದ ಸಣ್ಣ ಬದಲಾವಣೆಯನ್ನು ಗಮನಿಸುತ್ತಲೇ ಅವರ ಮನಸ್ಸಿನಲ್ಲಿ ಏನಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡ ಆರುಷಿಗೆ ಪಾಪಪ್ರಜ್ಞೆ ಕಾಡಿತ್ತು. ನನ್ನ ಮಗನ ಭವಿಷ್ಯದ ಒಳಿತಿಗಾಗಿ ಇವರ ಮಗನ ಭವಿಷ್ಯನ ನಾನು ಹಾಳು ಮಾಡಿದ್ದು ಎಷ್ಟು ಸರಿ? ಚಿಂತಿಸುತ್ತಿರುವಾಗಲೇ ಶಾರದಾ ಅವರ ಕೈ ಬಿಡಿಸಿಕೊಂಡು ಇವರತ್ತ ಓಡ್ ಬಂದ ಚಿಂಟು ಆರು ಬದಲು ಓಜಸ್ನ ಕಾಲುಗಳನ್ನು ಬಳಸಿ ಪಪ್ಪ ಎಂದು ಮುದ್ದಾಗಿ ಕರೆದ.
ಅವನನ್ನು ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟ ಓಜಸ್, ಏನೋ ಕಂದ, ನನಗಾಗಿ ಕಾಯ್ತಾ ಇದೆಯಾ ಅಂತ ಕೇಳಿದ್ರೆ ಉದ್ದುದ್ದ ತಲೆ ಆಡಿಸಿ ಹ್ಞೂ ಅಂದ. ತಿಂಡಿ ತಿಂದ್ಯಾ ಚಿಂಟು? ಅಮ್ಮನ ಪ್ರಶ್ನೆಗೆ ಹ್ಞೂ ಅಂದವನು ಈಗ ಓಜಸ್ ತೋಳಿನಿಂದ ಜಾರಿ ಕೆಳಗಿಳಿದು ಶಾರದಾ ಅವರ ಬಳಿಗೆ ಓಡ್ಬಂದು, ಅಜ್ಜಿ, ನನ್ನ ಅಮ್ಮ ಪಪ್ಪ ಬಂದರು ಎಂದು ಹೇಳಿದ್ದ. ಓಜಸ್ ತನ್ನ ಅಮ್ಮನ ಕಡೆಗೆ ಪೇಲವ ನಗು ಸೂಸಿ, ಎಷ್ಟೊತ್ತಾಗಿತ್ತು ಬಂದಾಗ, ಅಪ್ಪ ಎಲ್ಲಿ ಎಂದು ಕೇಳಿದ್ದ. ಶಾರದಾ ಅವರು ಏನಾದರೂ ಹೇಳೋ ಮೊದಲೇ ಚಿಂಟು ಓಜಸ್ ಕೈ ಹಿಡಿದು, ತಾತ ಇನ್ನೊಂದು ತಾತ ಜೊತೆ ಮತ್ತಾತ ಇದ್ದಾರೆ ನಮ್ಮನೆಯಲ್ಲಿ, ಬನ್ನಿ ಪಪ್ಪ ಅಂತ ಹೇಳಿ ಅವನನ್ನು ತನ್ನ ಮನೆಯೊಳಗೆ ಕರ್ಕೊಂಡು ಹೋದರೆ ಆ ಋಷಿ ಶಾರದಾ ಅವರ ಜೊತೆಗೆ ಮನೆಯೊಳಗೆ ನಡೆದ್ಲು. ಓಜಸ್ ಆ ಋಷಿ ಒಟ್ಟಿಗೆ ಬಂದದ್ದನ್ನು ಕಂಡು ತಕ್ಷಣಕ್ಕೆ ಯಾರಿಗೆ ಏನು ಮಾತಾಡಬೇಕು ಅನ್ನೋದು ತೋಚದಾಗಿ ಕೆಲ ಕ್ಷಣಗಳ ಕಾಲ ಮೌನದ್ದೇ ರಾಜ್ಯಭಾರವಾಗಿತ್ತು. ಕೊನೆಗೆ ಆ ಋಷಿಯೇ ಮೌನ ಮುರಿದು, ಆಂಟಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು ಎಂದು ಹೇಳಿದ್ಲು. ನನಗೂ ನಿನ್ನ ಜೊತೆಗೆ ಮಾತಾಡೋದಿದೆ. ನಿನ್ನ ಅಮ್ಮ ಇನ್ನೂ ನಿಂದು ಓಜೋದು ತಿಂಡಿ ಆಗಿಲ್ಲ ಅಂದರು. ಆಗಲೇ ತಡ ಆಗಿದೆ. ತಿಂಡಿ ತಿಂದು ನನ್ನ ಮಗನ ಮನೆಗೆ ಬಾ, ಮಾತಾಡೋಣ ಅಂತ ಹೇಳಿ ಮನೆ ಹೊರಗೆ ಹೋಗುವುದರಲ್ಲಿ ಓಜಸ್ ದಾಪುಗಾಲು ಹಾಕುತ್ತಾ ಅವನ ತಾಯಿಯ ಬಳಿ ಹೋಗಿ, ಅಮ್ಮ, ಈ ಮದುವೆಗೆ ನಾನೇ ಬಲವಂತ ಮಾಡಿದ್ದು. ಆರುವುದು ಏನೂ ತಪ್ಪಿಲ್ಲ. ಏನಾದರೂ ಹೇಳೋದಿದ್ರೆ ನನಗೆ ಹೇಳು ಎಂದ. ತನ್ನ ತಾಯಿ ಏನಾದರೂ ತಪ್ಪಾಗಿ ಮಾತಾಡಿ ಆರುಷಿ ಮನಸ್ಸಿಗೆ ನೋವು ಮಾಡಿದ್ರೆ ಅನ್ನೋ ಕಾಳಜಿ ಇತ್ತು ಅವನ ಮಾತುಗಳಲ್ಲಿ. ಆದರೆ ಶಾರದಾ ಅವರಿಗೆ ಮಗ ಇಷ್ಟು ಬೇಗ ಆ ಹುಡುಗಿನ ವಹಿಸ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ ಸಣ್ಣ ಕಿಡಿ ಹೊಟ್ಟೆಯಲ್ಲಿ ಹತ್ತಿತ್ತು. ಆದರೂ ಮಗನ ಎದುರಿಗೆ ಬೇಸರ ತೋರದೆ, ನಿನ್ನ ಹತ್ರ ನನಗೆಂಥ ಮಾತು? ನಿನ್ನ ಬಗ್ಗೆ ಈಗ ನಾನು ಆರು ಹತ್ರ ಮಾತಾಡಬೇಕು. ಅತ್ತೆ ಸೊಸೆ ಮಾತಿನ ಮಧ್ಯೆ ನೀನೇನು ಬರೋದು ಬೇಡ ಅಂತ ಹೇಳಿದ್ರೆ ನಂಜಪ್ಪನವರಿಗೂ ಸಣ್ಣ ದಿಗಿಲಾಗಿತ್ತು. ತಮ್ಮ ಮಡದಿಗೆ ಈ ಮದುವೆ ಒಪ್ಪಿಗೆ ಆಗಿಲ್ಲ. ಅದೇ ಬೇಸರದಲ್ಲಿ ಇವಳು ಆರುಷಿ ಮನಸ್ಸ ಮುರಿಯೋ ಅಂತ ಮಾತಾಡಿಬಿಟ್ರೆ? ಅದೇ ಚಿಂತೆಯಲ್ಲಿ ಅವರು ಆರುಷಿಯನ್ನು ಪಕ್ಕಕ್ಕೆ ಕರೆದು ತನ್ನ ಮಡದಿ ಬೇಸರದಲ್ಲಿ ಏನಾದರೂ ಒಂದು ಮಾತು ಹೇಳಿದ್ರೆ ಮನ್ಸಿಗೆ ಹಚ್ಕೋಬೇಡ, ನಿನ್ನ ಜೊತೆಗೆ ನಾವೆಲ್ಲ ಇದ್ದೀವಿ ಅನ್ನೋ ಧೈರ್ಯ ಹೇಳಿ ಮನೆಯಿಂದ ಹೊರಟರು. ಆಂಟಿ, ಹೋ ಸಾರಿ, ಹಳೆ ಅಭ್ಯಾಸ ನೋಡಿ, ಅದಕ್ಕೆ ಅದೇ ಬಾಯಿಗೆ ಬರುತ್ತೆ. ಅತ್ತೆ, ತಿಂಡಿಗೇನು ಕೇಳುತ್ತಾ ಓಜಸ್ ಹೋಗಿ ಡೈನಿಂಗ್ ಟೇಬಲ್ನಲ್ಲಿ ಕೂತ. ಇವತ್ತು ನಮ್ಮ ಆರುಗೆ ಇಷ್ಟ ಅಂತ ಶಾವ್ಗೆ ಬಾತ್ ಜೊತೆಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಎಂದು ಹೇಳಿ ಅವನ ತಟ್ಟೆಗೆ ಬಡಿಸಿದರೆ ಯಾವುದೇ ಸಂಕೋಚ ತೋರದೆ ತಿಂಡಿಯ ರುಚಿಯನ್ನು ಹೊಗಳಿ ತಿಂತಾ ಇದ್ದವನು ಆರುಷಿ ಇನ್ನೂ ಸುಮ್ಮನೆ ಇರುವುದನ್ನು ಕಂಡು, ಆರು, ನೀನು ಬಾ, ಅತ್ತೆ ಸಖತ್ ರುಚಿಯಾಗಿ ತಿಂಡಿ ಮಾಡಿದ್ದಾರೆ, ನೀನು ಟೇಸ್ಟ್ ನೋಡು, ಹೇಗಿದೆ ಹೇಳು. ನಾನಂತೂ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೂ ಸರಿ, ಈಗ ತಿಂಡಿನೇ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ತೀನಿ, ಹಾಗಂತ ನಿನಗೆ ಕೊಡದೆ ನಾನೊಬ್ಬನೇ ತಿಂತೀನಿ ಅಂತ ಹೇಳ್ತಿಲ್ಲ ಎಂದು ಹೇಳಿದರೆ ಜಲಜಾ ಅವರು ಆ ಋಷಿಗೆ ತಡವಾಗಿದೆ, ಬೇಗ ತಿಂಡಿ ತಿನ್ನು, ಆಮೇಲೆ ಬೀಗರ ಮನೆಗೆ ಹೋಗಿ ಅದೇನು ವಿಷಯ ಮಾತಾಡ್ಕೊಂಡು ಬಾ ಅಂತ ಹೇಳಿದರು. ಅಮ್ಮನ ಮಾತಿಗೆ ಒಪ್ಪಿ ಹಿಂಜರಿಯುತ್ತಲೇ ಬಂದು ಓಜಸ್ ಎದುರಿಗೆ ತಿಂಡಿಗೆ ಕೂತವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ಗಮನಿಸಿದ ಓಜಸ್ ಆ ಕಣ್ಣೀರಿಗೆ ಕಾರಣ ಏನಿರಬಹುದು ಎಂಬುದನ್ನು ತನ್ನದೇ ರೀತಿಯಲ್ಲಿ ತರ್ಕ ಮಾಡಿಕೊಂಡು, ಹೆದರಬೇಡ ಆರು, ಅಮ್ಮ ಏನೂ ಹೇಳಲ್ಲ, ಹಾಗೂ ಏನಾದರೂ ಮನಸ್ಸಿಗೆ ನೋವಾಗೋ ಹಾಗೆ ಅವ್ರು ಮಾತಾಡಿದ್ರೆ ನಾನಿದ್ದೀನಲ್ಲ ನಿಮ್ಮ ಸಪೋರ್ಟ್ಗೆ ಅಂತ ಹೇಳ್ದ. ಆಂಟಿ ಜೊತೆಗೆ ಮಾತಾಡೋಕ್ಕೇನು ಭಯ ಇಲ್ಲ ಚಂದ್ರ, ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ನಾನೇ ಮಾತಾಡಬೇಕು ಅಂತ ಮೊದಲು ಕೋರಿಕೆ ಇಟ್ಟಿದ್ದು ಹೇಳಿ ತನ್ನ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಒಂದು ತುತ್ತು ಬಾಯಿಗೆ ಇಟ್ಟವಳ ದುಃಖ ಉಮ್ಮಳಿಸಿತ್ತು. ಸಾರಿ ಎಂದು ಹೇಳಿ ಎದ್ದು ರೂಮ್ ಒಳಗೆ ಓಡಿ ಹೋದ ಹುಡುಗಿಯ ನಡವಳಿಕೆ ಕಂಡು ಓಜಸ್ಗೆ ನಿಜಕ್ಕೂ ವಿಚಿತ್ರ ಅನಿಸಿತ್ತು. ಆದರೆ ಕುಮಾರ್ ಅವರಿಗೆ ಮಗಳು ಹೀಗೆ ನಡ್ಕೊಂಡಿದ್ದಕ್ಕೆ ಆಶ್ಚರ್ಯ ಅಥವಾ ಗೊಂದಲ ಏನಾಗಲಿಲ್ಲ. ಬದಲಿಗೆ ತಮ್ಮ ಮಗಳಿಗೆ ಗತಕಾಲದ ನೆನಪು ಇನ್ನೂ ಕಾಡುತ್ತಿದೆಯಲ್ಲ ಅನ್ನೋ ಸಂಕಟ ಆಗಿತ್ತು. ಅದಕ್ಕೆ ಮಗಳ ಹಿಂದೆಯೇ ಅವರು ರೂಮಿಗೆ ಹೋಗಲು ನೋಡಿದ್ರೆ ಓಜಸ್ ತಾನೇ ಅವರಿಗಿಂತ ಮೊದಲು ರೂಮೊಳಗೆ ಹೋಗಿ ಮಂಚಕ್ಕೊರಗಿ ಕೂತು ದಿಂಬಲ್ಲಿ ಮುಖ ಹುದುಗಿಸಿದ್ದವಳ ಎದುರಿಗೆ ಕೂತು, ಆರು, ಏನಾಯಿತು? ನನ್ನಮ್ಮ ಏನಾದರೂ ಹೇಳ್ತಾರೆ ಅನ್ನೋ ಭಯನಾ ಎಂದು ಕೇಳಿದ್ರೆ ತಲೆ ಎತ್ತದೆ ಹಾಗೆಯೇ ಇಲ್ಲ ಅಂತ ಗೋಣಾಡಿಸಿದ್ಲು. ಮತ್ತು ನನ್ನ ಮೇಲೆ ಕೋಪನಾ ಎಂದು ಕೇಳಿದರೆ ಅದಕ್ಕೂ ಇಲ್ಲ ಅಂತ ತಲೆ ಆಡಿಸಿದ್ಲು. ಮತ್ತೇನಾಯಿತು? ಖಾರ ಆಯಿತಾ ಕೇಳಿದ್ರೆ ತಲೆ ಎತ್ತಿ ಅವನನ್ನೇ ಹುಬ್ಬುಗಂಟಿಕ್ಕಿ ನೋಡಿ ಇಲ್ಲ ಅಂತ ತಲೆ ಆಡಿಸಿದ್ಲು. ಓ, ಇನ್ಮೇಲೆ ಜೀವನ ಪೂರ್ತಿ ಈ ಓಸಿ ಮುಖ ನೋಡಬೇಕು ಅನ್ನೋ ಬೇಜಾರ ಎಂದು ಕೇಳಿದ್ರೆ ನಿಟ್ಟುಸಿರು ಬಿಟ್ಟು ಅದಕ್ಕೂ ತಲೆ ಆಡಿಸಿ ಇಲ್ಲ ಅಂದ್ಲು. ಕ್ಯೂಟಿ, ನಿಜಕ್ಕೂ ಓವರ್ ಆಯಿತು ನಿಂದು. ಏನು ಕೇಳಿದ್ರು ಇಲ್ಲ ಅಂತ ಇದೆಯಲ್ಲ, ಮತ್ತು ಈ ಅಳು ಯಾವ ಕಾರಣಕ್ಕೆ
ಕೇಳಿದ್ರೆ ದೀರ್ಘ ಉಸಿರನ್ನು ತೆಗೆದುಕೊಂಡವಳು ನೀವೇ ಮೆಲ್ಲನೆ ಉಸಿರಿದ್ಲು. ಅವಳ ಮಾತು ಕೇಳಿ ಕಣ್ಣರಳಿಸಿ ಅವಳನ್ನೇ ನೋಡಿದವನು ನಾನೇನು ಮಾಡಿದೆ ಎನ್ನುವಂತೆ. ಅಷ್ಟರಲ್ಲಿ ರೂಮ್ ಒಳಗೆ ಓಡಿ ಬಂದ ಚಿಂಟು ಓಜಸ್ ಸಹಾಯ ಪಡೆದು ಮಂಚ ಏರಿ ಆರು ಎದುರಿಗೆ ಮಂಡಿ ಊರಿ ಕೂತು ಅಮ್ಮ ಯಾವಾಗ ನಾವು ಪಪ್ಪ ಊರಿಗೆ ಹೋಗೋದು ಎಂದು ಕೇಳುತ್ತಾ. ಮಗನ ಮಾತು ಕೇಳುತ್ತಲೇ ಕಣ್ಣು ತೊಳೆದುಕೊಂಡು ಚಿಂಟುವಿನ ಬಳಿ ಸೆಳೆದು ಮಡಿಯಲ್ಲಿ ಕೂರಿಸಿಕೊಂಡ ಆರುಷಿ, ಚಂದ್ರ ಅವ್ರ ಊರಿಗೆ ನೀನು ಹೋಗಬೇಕಾ? ಯಾಕೆ? ಯಾರು ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದು? ಆರುಷಿ ಸಂತಸಾಶ್ಚರ್ಯದಲ್ಲಿ ಕೇಳಿದ್ರೆ ತನ್ನ ಪುಟ್ಟ ಕೈಗಳಲ್ಲಿ ಹಣೆ ಬಡಿದುಕೊಂಡ ಚಿಂಟು, ಅಮ್ಮ ಈಗ ಹೇಳಿದ್ದಲ್ಲ, ಅವತ್ತು ತಾತ ಹೇಳಿದ್ದು, ಅವ್ರ ಮನೆಯಲ್ಲಿ ಕ್ಯಾಟಲ್ ಮರಿ ಇದೆ ಅಂತ. ಪ್ಲೀಸ್ ನಾನು ಕ್ಯಾಟಲ್ ನೋಡಬೇಕು, ಹೋಗಣ? ಮುದ್ದಾಗಿ ಬೇಡಿಕೆ ಇಟ್ಟಾಗ ಆರುಷಿಗೆ ಮಗನ ಕೋರಿಕೆಯನ್ನು ನಿರಾಕರಿಸಲು ಮನಸ್ಸಾಗಲಿಲ್ಲ. ಚಿಂಟು, ಅಜ್ಜಿ ನನ್ನ ಜೊತೆಗೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರಲ್ವಾ? ಈಗ ನಾವು ಅಲ್ಲಿಗೆ ಹೋಗಿ ಅಜ್ಜಿಗೆ ಏನು ವಿಷಯ ಅಂತ ಕೇಳಿ ಹಾಗೆ ನಾವು ಯಾವಾಗ ನಿಮ್ಮ ಊರಿಗೆ ಬಂದು ಕ್ಯಾಟಲ್ ನೋಡಬಹುದಾ ಅಂತ ಕೇಳೋಣ, ಸರಿನಾ ಅಂತ ಹೇಳಿದ್ರೆ ಆರುಷಿ ಮಾತಿಗೆ ಖುಷಿಯಲ್ಲಿ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿ, ಅಜ್ಜಿ ಮನೆಗೆ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಎಂದು ಹೇಳಿ ಮಂಚದಿಂದ ಇಳಿಯಲು ಚಿಂಟು ಜಿಗಿದ ರೀತಿಗೆ ಆರುಷಿ ಓಜಸ್ ಇಬ್ಬರು ಭಯದಲ್ಲಿ ಹುಷಾರು ಅಂತ ಕೂಗಿದ್ರೆ ಬಾಯಿ ಮೇಲೆ ಕೈ ಇಟ್ಟು ಕಿಸಿ ಕಿಸಿನಂತ ನಕ್ಕ ಚಿಂಟು, ನನಗೇನು ಹಬ್ಬು ಆಗಿಲ್ಲ, ನಾನು ಸ್ಟ್ರಾಂಗ್ ಅಂತ ಹೇಳಿ ಆರುಷಿ ಕೈ ಹಿಡಿದು ಅವಳನ್ನು ದರದರನೆ ಎಳೆದುಕೊಂಡು ತನ್ನ ಎದುರು ಮನೆಗೆ ಕರ್ಕೊಂಡು ಹೋದ. ಅಜ್ಜಿ ಅಮ್ಮ ಬಂತು ಎಂದು ಹೇಳಿದ್ದ. ಶಾರದಮ್ಮನವರು ಆರುಷಿನ ಕುಳಿತುಕೊಳ್ಳಲು ತಿಳಿಸಿ, ಓಜು ನಿನ್ನ ಮಗುನ ನಿನ್ನ ರೂಮು ಕರ್ಕೊಂಡು ಹೋಗಿರು, ಮೊದಲಿಗೆ ನನಗೆ ಆರುಷಿ ಜೊತೆಗೆ ಸ್ವಲ್ಪ ಏಕಾಂತದಲ್ಲಿ ಮಾತಾಡೋದಿದೆ ಎಂದು ಹೇಳಿದ್ರೆ ಓಜಸ್ಗೆ ಸಣ್ಣ ಆತಂಕ ಕಾಡೋಕ್ಕೆ ಶುರುವಾಯಿತು. ಈಗ ತಾನೇ ಯಾವುದೋ ವಿಷಯಕ್ಕೆ ಈ ಹುಡುಗಿ ಕಣ್ಣೀರು ಹಾಕ್ತಾ ಇದ್ಲಲ್ಲ, ಈಗ ಅಮ್ಮನಿಂದ ಬೇಸರ ಆಗಿ ಅದನ್ನು ಮನಸ್ಸಿಂದ ತೆಗೆದುಕೊಂಡು ಇವಳು ಮತ್ತೆ ಈ ವಿಚಾರಕ್ಕೂ ಕೊರಗು ಹಚ್ಚಿಸ್ಕೊಂಡ್ರೆ? ಅದೇ ಯೋಚನೆಯಲ್ಲಿ ಅಲ್ಲೇ ನಿಂತಿದ್ದ ಮಗನನ್ನು ಈಗ ಗದರಿ ರೂಮಿಗೆ ಕಳುಹಿಸಿ ಗಂಡನಿಗೂ ಮತ್ತೊಂದು ರೂಮಿಗೆ ಹೋಗಲು ತಿಳಿಸಿದ ಶಾರದಮ್ಮನವರು ಆರುಷಿನ ತಮ್ಮ ಪಕ್ಕಕ್ಕೆ ಬಂದು ಕುಳಿತುಕೊಳ್ಳಲು ತಿಳಿಸಿ, ನೋಡಾರು, ಈ ಮದುವೆಗೆ ನೀನು ಎಷ್ಟು ಮಾನ್ಯತೆ ಕೊಟ್ಟಿದೆಯೋ ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಪಾಲಿಗೆ, ಅದರಲ್ಲೂ ನಿನ್ನ ಮಾವ ಅವರ ಮಗ ಮದುವೆ ಆಗೋಯ್ತು ಅಂತ ತುಂಬ ಖುಷಿಪಟ್ಟು ಊರಲ್ಲೆಲ್ಲ ಹೇಳಿಕೊಂಡು ಸಂಭ್ರಮ ಪಡ್ತಿದ್ದಾರೆ. ಆದರೆ ನನಗೆ ನೀನು ಓಜು ಮದುವೆ ಆದ ರೀತಿಯಿಂದ ನೀವು ನಿಜವಾದ ಗಂಡ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಿನ್ನದೇನು ಅಭ್ಯಂತರ ಇಲ್ಲ ಅಂದರೆ ನಾನು ನಿನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಮ್ಮೂರಲ್ಲಿ ನಮ್ಮ ಸಂಬಂಧಿಕರನ್ನೆಲ್ಲ ಕರೆದು ಶಾಸ್ತ್ರೋಕ್ತವಾಗಿ ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಅಂತ ಇದ್ದೀನಿ ಎಂದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.